ಹಾಯ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಯುಗಾದಿ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ ಹೇಳ್ತಾ ಇದ್ದೀನಿ. ಹೇಗಿದೆ ಅಂತ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹ್ಯಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನಾನಿವಾಗ ಯುಗಾದಿ ಹಬ್ಬದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಇದ್ದೀನಿ. 2026 ವರ್ಷ ಯುಗಾದಿ ಹಬ್ಬ ಯಾವ ದಿನ ಬಂದಿದೆ, ಅಮಾವಾಸ್ಯೆ ಯಾವ ದಿನ ಆಚರಣೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು. ಯುಗಾದಿಗಿಂತ ಮೊದಲು ಬರುವ ಅಮಾವಾಸ್ಯೆಯನ್ನು ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ನಮ್ಮ ಹಿಂದೂಗಳ ಪ್ರಕಾರ ಜನರಿಗೆ ಯುಗಾದಿ ಹಬ್ಬದ ಹೊಸ ವರ್ಷ ಆಗಿರುತ್ತೆ. ಈ ಅಮಾವಾಸ್ಯೆ ಮುಗಿದ ಹಾಗೆ ನಮಗೆ ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಯುಗಾದಿ ಹಬ್ಬವನ್ನು ತುಂಬ ಸಂಭ್ರಮದಿಂದ ಆಚರಿಸುತ್ತೇವೆ. ಯುಗಾದಿ ಅಮಾವಾಸ್ಯೆ ಯಾವಾಗ ಬಂದಿದೆ ಎಂಬುದನ್ನು ಸ್ವಲ್ಪ ಮಾಹಿತಿ ಮಾಡಿಕೊಳ್ಳೋಣ. ಮಾರ್ಚ್ 19ರಂದು ಗುರುವಾರ ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆಯ ತಿಥಿ ಮಾರ್ಚ್ 18ರಂದು ಬುಧವಾರ 8:25 ಆರಂಭವಾಗಿ ಮರುದಿನ ಮುಂಜಾನೆ ಗುರುವಾರ ಬೆಳಿಗ್ಗೆ 6:52 ಮುಕ್ತಾಯವಾಗುತ್ತದೆ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ 18ನೇ ತಾರೀಕು ಅಮಾವಾಸ್ಯೆ ಇದ್ದರೂ ಕೂಡ ಸೂರ್ಯನು ಉದಯವಾಗುವ ತಿಥಿ 19ನೇ ತಾರೀಕು ಬಂದಿರುವುದರಿಂದ ಯುಗಾದಿ ಅಮಾವಾಸ್ಯೆಯನ್ನು 19ನೇ ತಾರೀಕಿನಂದು ಆಚರಣೆ ಮಾಡಬೇಕು. ಅಮಾವಾಸ್ಯೆ ಪೂಜೆ ಮಾರ್ಚ್ 19ನೇ ತಾರೀಕು ಗುರುವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬಹುದು. ಬೆಳಿಗ್ಗೆ 6:15 ಒಳಗೆ ಪೂಜೆ ಮಾಡಬೇಕು. 6:52 ಅಮಾವಾಸ್ಯೆಯು ಮುಗಿದಿರುತ್ತದೆ. ಯುಗಾದಿ ಹಬ್ಬಕ್ಕೆ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಮಹತ್ವವಿದೆ. ಹಬ್ಬವನ್ನು ಕರ್ನಾಟಕದಲ್ಲಿ ಯುಗಾದಿ ಎಂದು ಕರೆಯುತ್ತಾರೆ. ಯುಗಾದಿ ಎಂದರೆ ಶಬ್ದವು ಯುಗ ಮತ್ತು ಆದಿ ಎಂಬ ಎರಡು ಪದಗಳಿಂದ ಬಂದಿದೆ. ಯುಗ ಎಂದರೆ ಸಮಯ ಅಥವಾ ಕಾಲ, ಆದಿ ಎಂದರೆ ಆರಂಭ ಎಂದರ್ಥ. ಅಂದರೆ ಹೊಸ ಕಾಲ ಆರಂಭವಾಗಿದೆ ಎಂದು ಅರ್ಥವಾಗುತ್ತದೆ. ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ಎಂದು ಯುಗಾದಿಯನ್ನು ಆಚರಿಸಲಾಗುತ್ತದೆ. ಬ್ರಹ್ಮದೇವನು ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನ ಎಂದು ನಂಬಲಾಗಿದೆ. ಸೌರಮಾನ ಮತ್ತು ಚಂದ್ರಮಾನ ಎಂಬ ಎರಡು ಪದ್ಧತಿಗಳಿದ್ದು, ಕರ್ನಾಟಕದಲ್ಲಿ ಮುಖ್ಯವಾಗಿ ಚಂದ್ರಮಾನವನ್ನು ಆಚರಿಸಲಾಗುತ್ತದೆ. ಪ್ರಕೃತಿ ಹೇಗಿರುತ್ತದೆ? ವಸಂತ ಋತುವಿನ ಆಗಮನದೊಂದಿಗೆ ಪ್ರಕೃತಿಯಲ್ಲಿ ಹೊಸ ಚೈತನ್ಯ ಕಾಣಿಸಿಕೊಳ್ಳುತ್ತದೆ. ಮರಗಿಡಗಳು ಚಿಗುರು, ಹೂವುಗಳು ಅರಳಿ ಭೂಮಿಯು ಹಸಿರಿನಿಂದ ಕಂಗೊಳಿಸುತ್ತದೆ. ಇದು ಸಮೃದ್ಧಿ ಮತ್ತು ಹೊಸ ಭರವಸೆಯ ಸಂಕೇತವಾಗಿದೆ. ಈ ದಿನ ಮಾಡಿದ ಒಳ್ಳೆಯ ಕೆಲಸಗಳು ವರ್ಷಪೂರ್ತಿ ಶುಭ ಫಲವನ್ನು ಕೊಡುತ್ತವೆ. ಯುಗಾದಿ ಹಬ್ಬದ ದಿನ ಮಾಡಬೇಕಾಗಿದ್ದು, ಬೆಳಿಗ್ಗೆ ಬೇಗನೆ ಎದ್ದು ಎಣ್ಣೆ ಸ್ನಾನವನ್ನು ಮಾಡಿಕೊಳ್ಳಬೇಕು, ದೇವರ ಪೂಜೆಯನ್ನು ಮಾಡಿಕೊಳ್ಳಬೇಕು ಮತ್ತು ಹೂರಣ ಹೋಳಿಗೆಯನ್ನು ಮನೆಯಲ್ಲಿ ಮಾಡಬೇಕು. ಮನೆಯ ಬಾಗಿಲಿಗೆ, ಮುಖ್ಯದ್ವಾರಗಳಿಗೆ ಮಾವಿನ ಎಲೆಗಳ ತೋರಣವನ್ನು ಕಟ್ಟಬೇಕು ಮತ್ತು ಹೊಸ ಶಾವಿಗೆಯನ್ನು ಮಾಡಿರುವುದರಿಂದ ಅದರಿಂದ ಪಾಯಸವನ್ನು ಮಾಡಿ ನೈವೇದ್ಯವನ್ನು ತೋರಿಸಬೇಕು. ಆ ದಿನ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆಯಬೇಕು. ಹೊಸ ಕೆಲಸಗಳನ್ನು ಹಬ್ಬದ ದಿನ ಮಾಡಬೇಕು. ಮನೆ ಕಟ್ಟುವುದು ಮತ್ತು ಬೋರ್ವೆಲ್ ಹೊಡೆಯುವುದು, ಬಾವಿ ತೋಡುವುದು, ವ್ಯವಹಾರಗಳು ಮಾಡುವುದು, ಆಸ್ತಿ ಹಂಚಿಕೆ ಮಾಡುವುದು, ಪಾಲು ಹಂಚಿಕೆ ಮಾಡುವುದು, ಇವು ಎಲ್ಲ ಯುಗಾದಿ ಹಬ್ಬದ ದಿವಸನೇ ಮಾಡುತ್ತಾರೆ. ಮತ್ತು ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲದ ಸಂದೇಶ ಏನಿರುತ್ತದೆ ಅಂದರೆ, ಯುಗಾದಿಯು ಅತ್ಯಂತ ಪ್ರಮುಖ ಸಂಪ್ರದಾಯ ಎಂದರೆ ಬೇವು ಬೆಲ್ಲ ಸವಿಯುವುದು. ಬೇವು ಎಂದರೆ ಜೀವನದ ಕಷ್ಟ ಅಥವಾ ದುಃಖದ ಸಂಕೇತ. ಬೆಲ್ಲ ಎಂದರೆ ಜೀವನದ ಸುಖ, ದುಃಖ ಮತ್ತು ಸಂತೋಷದ ಸಂಕೇತ. ಜೀವನದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಉದಾತ್ತ ಸಂದೇಶವನ್ನು ತೋರಿಸುತ್ತದೆ. ಇದರಿಂದ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ಎರಡನ್ನೂ ಸೇವಿಸಬೇಕು ಎಂದು ಹೇಳುತ್ತಾರೆ. ಯುಗಾದಿ ಹಬ್ಬದ ದಿನ ಮಾಡಬಾರದ ಕೆಲಸಗಳು. ಯುಗಾದಿ ಹಬ್ಬದ ದಿವಸ ನಾವು ಯಾರ ಜೊತೆಯೂ ಜಗಳ ಮಾಡಬಾರದು, ಕೆಟ್ಟ ಕೆಲಸಗಳನ್ನು ಮಾಡಬಾರದು, ಬೇರೆಯವರ ಬಗ್ಗೆ ಕೀಳಾಗಿ ಮಾತನಾಡಬಾರದು ಮತ್ತು ಅವರಿಗೆ ಅವಮಾನ ಮಾಡಬಾರದು. ನಾವು ಯುಗಾದಿ ಹಬ್ಬದ ದಿನ ಯಾವ ರೀತಿಯ ವರ್ತನೆ ಮಾಡುತ್ತೀವೋ ಹಾಗೆಯೇ ವರ್ಷಪೂರ್ತಿ ಮಾಡುತ್ತೇವೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಎಲ್ಲರ ಜೊತೆಗೂಡಿ ಸಂತೋಷದಿಂದ ಹಬ್ಬವನ್ನು ಆಚರಿಸಬೇಕು ಮತ್ತು ದೇವರ ಧ್ಯಾನವನ್ನು ಮಾಡಬೇಕು. ಬೇವು ಬೆಲ್ಲ ತಿಂದು ಕಹಿ ನೆನಪುಗಳನ್ನು ಮರೆತು ಸಿಹಿ ನೆನಪು ಚಿಗುರಲಿ, ಹೊಸ ವರ್ಷವನ್ನು ತರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳಬೇಕು. ಇದರಿಂದ ಯುಗಾದಿ ಹಬ್ಬ ಒಂದು ವಿಶೇಷವಾದ ಹಬ್ಬವೆಂದು ಹೇಳಲಾಗುತ್ತದೆ. ಹಾಗಾಗಿ ನೀವು ಹಬ್ಬವನ್ನು ಚೆನ್ನಾಗಿ ಆಚರಿಸಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ಈ ವಿಡಿಯೋವನ್ನು ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೆ ವಿಡಿಯೋ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ನಿಮಗೆ ನಾನು ಇದರಲ್ಲಿ
ವಿಡಿಯೋದಲ್ಲಿ ಹೇಳಿದ್ದೀನಿ. ಮತ್ತೆ ಮುಂದಿನ ಹಬ್ಬಗಳ ವಿಶೇಷತೆಯನ್ನು ತೆಗೆದುಕೊಂಡು ಮತ್ತೆ ಬರೋಣ. ಹಾಗಾಗಿ ವಿಡಿಯೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡ್ಕೊಳ್ಳಿ. ಮತ್ತು ಇಷ್ಟವಾದರೆ ಕಮೆಂಟ್ ಮಾಡಿ, ಇಷ್ಟವಾಗಲಿಲ್ಲ ಅಂದರೂ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾವು ಮುಂದೆ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ವಿಡಿಯೋ ನೋಡಿ ಹೇಗಿದೆ ಅಂತ ಹೇಳಿ. ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ಇನ್ನೂ ತುಂಬ ದೊಡ್ಡ ದೊಡ್ಡ ಹಬ್ಬಗಳನ್ನು ಬರುತ್ತವೆ. ಅದರ ಬಗ್ಗೆ ನಾನು ಮಾಹಿತಿಯನ್ನು ತೆಗೆದುಕೊಂಡು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೇನೆ. ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋ ಹೇಗಿದೆ ಅಂತ ನೀವು ಕೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.